ನಮಸ್ತೆ ರೈತ ಬಾಂಧವರೇ, ನಾವು ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ ರುದ್ರೇಶ್ ಅಂತಂದು ನಾವು ಇಲ್ಲಿ ಹೊಸಕೋಟೆ ಗ್ರಾಮಕ್ಕೆ ಬಂದಿದ್ದೇವೆ. ಹೊಸಕೋಟೆ ಗ್ರಾಮದಲ್ಲಿ ಮಂಜುನಾಥ್ ಅಂತಂದು ನಮ್ಮದು ವೆಲ್ಕಮ್ ಕಂಪ್ನಿದು ಭೀಷ್ಮ ವೆರೈಟಿ ಬೆಳೆದಿದ್ದಾರೆ. ಅವರು ರೈತರನ್ನ ಹೆಂಗ್ ಬಂದತಿ ಅಂತ ಕೇಳೋಣ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ದು ಊರು? ಹೊಸಕೋಟೆ. ನಿಮ್ಮ ಹೆಸರು ಮಂಜುನಾಥ್. ಇದು ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಅಣ್ಣ ನೀವು ಯಾವ ವೆರೈಟಿ ಹಾಕಿದಿರಿ? ವೆಲ್ಕಮ್ ಇದು ಭೀಷ್ಮ ವೆರೈಟಿ ಹಾಕಿದಿರಿ. ವೆಲ್ಕಮ್ ಕಂಪ್ನಿದು ಭೀಷ್ಮ ವೆರೈಟಿ ಹಾಕಿದಿರಿ. ಅಣ್ಣ ಹೆಂಗ್ ಬಂದಿದೆ ಕಾಯಿ? ಚೆನ್ನಾಗಿ ಬಂದಿದೆ ಅಣ್ಣ, ಸೈಜ್ ಚೆನ್ನಾಗಿ ಬಂದಿದೆ. ಆಮೇಲೆ ಇಳುವರಿ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆ ಹಾಕಿದಿರಿ? 6 ಎಕರೆ ಹಾಕಿದಿರಿ. ಈಗ ಎಷ್ಟು ಟನ್ ಆಗ್ಬೋದಣ್ಣ? ಈಗ ಲಾರಿ ಲೋಡ್ ಆಗ್ತಾ ಐತಿ, ನಾವು ಒಂದು 60 ಟನ್ ಆಗ್ಬೋದು. 60 ಟನ್ ಆಗ್ಬೋದು ಅಂತ ನಿಗಾ ಐತಿ. ಹೌದಾ? ಆಮೇಲೆ ಇದೆಲ್ಲ ಬೆಳೆ ಹೆಂಗ್ ಬಂದಿದೆ ಅಣ್ಣ ನಿಮ್ಮ ಹೊಲದಲ್ಲಿ? ಚೆನ್ನಾಗಿ ಬಂದಿದೆ, ಉತ್ತಮ. ಇದಕ್ಕೆಲ್ಲ ಸ್ಪ್ರೇ ಏನು ನಾವು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಔಷಧಿ ಏನು ಹೊಡೆದಿಲ್ಲ. ಆಮೇಲೆ ತೂಕ ಹೆಂಗೈತಣ್ಣ? ಕಾಯಿ ಗಟ್ಟಿ ಚೆನ್ನಾಗಿ ಬಂದಿದೆ. ಕಾಯಿ ಗಟ್ಟಿ ಐತಿ. ಒಟ್ಟು ನೀವೊಂದು 60 ಟನ್ ಬರ್ಬೋದು ಅಂತ ಅನ್ಕೊಂಡಿದ್ದೀರಿ. ಆಗ್ಬೋದು, ಬೇಡ 3-4 ಟನ್ ಹೆಚ್ಚು ಕಮ್ಮಿ. ಆಮೇಲೆ ಅಣ್ಣ, ಈಗ ಬೇರೆ ಕಂಪ್ನಿ ಬೆಳೆಗೂ ಇದಕ್ಕೂ ಏನು ವ್ಯತ್ಯಾಸ? ಈಗ ಬೇರೆ ಕಂಪ್ನಿಗೂ ಇದಕ್ಕೂ ಗಟ್ಟಿ ಹೆಂಗಣ್ಣ ಕಾಯಿದು? ಇದು ಗಟ್ಟಿ ಬರ್ತೈತಿ ನಮಗೆ. ಆಮೇಲೆ ಕೆಲಸ ಕಮ್ಮಿ, ಇದಕ್ಕೆ ಕೆಲಸ ಕಮ್ಮಿ. ಜಾಸ್ತಿ ಔಷಧಿ ಅದನ್ನೇನು ಏನು ಅಂದ್ರೆ ರೋಗ ಬರೋದು ಕಡಿಮೆ ಅಂತ ಹೇಳ್ತಿದ್ದೀರಿ. ರೈತ ಬಾಂಧವರೇ, ಇವರು ಮಂಜುನಾಥ್ ಅಂತಂದು ಹೊಸಕೋಟೆ ಗ್ರಾಮದವರು ಭೀಷ್ಮ ವೆರೈಟಿ ಹಾಕಿದ್ದಾರೆ. ವೆಲ್ಕಮ್ ಕಂಪ್ನಿದು ಭೀಷ್ಮ ವೆರೈಟಿ ಹಾಕಿದ್ದಾರೆ. ಅವರು ಅನಿಸಿಕೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ರೈತರು ಈ ವೆರೈಟಿ ಭೀಷ್ಮನ ಹಾಕ್ರಿ, ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.